ಕೋಲ್ಕತ್ತಾದವರು ಮೊದಲು ಬ್ಯಾಟಿಂಗ್ ಆಡಕತ್ರು. ಬ್ಯಾಟಿಂಗ್ ಆಡಿದ ನಂತರ ಓಪನಿಂಗ್ ಡಿಕಾಕ್ ಮತ್ತು ಸುನಿಲ್ ನಾರಾಯಣ್ ಅವರು ಬರ್ತಾರೆ ಓಪನಿಂಗ್. ಬಂದ ಮ್ಯಾಗ ಬಾಳೆನ ಡಿಕಾಕ್ ಒಂದು ಜಲ್ದಿನ ವಿಕೆಟ್ ಹಾಕೊಂಡು ಬಾಳೆನ ರನ್ ಹೊಡೆಯಂಗಿಲ್ಲವ, ಜಲ್ದಿ ವಿಕೆಟ್ ಹಾಕೋನವ. ನೆಕ್ಸ್ಟ್ ನಮ್ಮ ಸುನಿಲ್ ನಾರಾಯಣ್ ಸುಮ್ಮ 3 ಓವರ್ ಸಣ್ಣಗೆ ಆಡ್ತಾರೆ ಅವರು. ಪವರ್ ಪ್ಲೇನ್ಯಾಗ ಯಾವುದು 9 ರನ್ ಆಗಿರ್ತಾವ್ರಿ. 3 ಓವರ್ ಮುಗಿದ ನಂತರ ಹೊಡ್ಯಾಕೆ ಸ್ಟಾರ್ಟ್ ಮಾಡ್ತಾರೆ ರನ್. ಏನು ಹೊಡಿತಾರ ಏನು ಸುದ್ದಿ. ಪವರ್ ಪ್ಲೇನ್ಯಾಗ 6 ಓವರಿಗೆ 60 ರನ್ ಹೊಡೆದ್ರು ಕೋಲ್ಕತ್ತಾದವ್ರು. ಮ್ಯಾಚ್ ಬೇಕ್ರಿ ಅವ್ರಿಗೆ. ಓವರಿಗೆ 10 ರನ್ ಹೊಡ್ಕೊತ ಹೋದ್ರು ಅವರು. ಓವರಿಗೆ 10 ರನ್. ನೆಕ್ಸ್ಟ್ ಹಿಂಗೆ ಆಡ್ಕೊತ ಹೋದ್ರಂತ್ರ ಸುನಿಲ್ ನಾರಾಯಣ 44 ಹೊಡೆದನ್ರಿ. ಜಿಂಕ್ಯಾರ ಏನು ಫಾರ್ಮ್ನಾಗ ಅದಾರ್ರಿ ಅವರು. ಫಾರ್ಮ್ನಾಗ ಇಲ್ಲ ಅನ್ಕೊಂಡಿದ್ದೇನೋ ಕೋಲ್ಕತ್ತಾ ಗೆಲ್ಲೋದಿಲ್ಲ ಅನ್ಕೊಂಡಿದ್ದೇನೋ. ಕೋಲ್ಕತ್ತಾದವ್ರು ಏನು ಆಡಕತ್ತಾರೆ ಏನು ಸುದ್ದಿ. ಇಬ್ಬರು ಪಾರ್ಟ್ನರ್ಶಿಪ್ 107 ರನ್ ಬಂದೈತ್ರಿ ಅವ್ರದ್ದು. ಇಬ್ಬರು ಪಾರ್ಟ್ನರ್ಶಿಪ್ 107 ರನ್. ಮ್ಯಾಚ್ ಬೇಕು ಅವ್ರಿಗೂ. ಅವರು ಗ್ರೇಟ್. ಅವ್ರು ಕೋಲ್ಕತ್ತಾ ಅವರು ಹೋಮ್ ಗ್ರೌಂಡಿನಲ್ಲಿ ಮ್ಯಾಚ್ ಐತಿದು, ಅದಕ್ಕೆ ಹೊಡ್ಯಾಕತ್ತಾರ ಅವರು. ನೋಡು ನಮ್ಮ ಕರ್ನಲ್ ಪಾಂಡ್ಯ ಒಂದು ವಿಕೆಟ್ ತೆಗ್ದಾರ್ರಿ ಅವರು. 3 ವಿಕೆಟ್ ತೆಗ್ದಾರ. ದಯಾಳ ಯಾವ್ಯಾವ ಅದಾವಲ್ರಿ ಅವ್ರು ಒಂದೊಂದು ವಿಕೆಟ್ ತೆಗ್ದಾರ ಅವರು RCBದವರು. ನೋಡು ಚಲೋತ್ನಾಗ ಹಾಕಾಕತ್ತಾರ ಬೌಲಿಂಗ್ ಅವರು. ಇವರು ನಮ್ಮ ರಜತ್ ಪಟ್ಟೇದಾರ್ ಅವರು ಯಾಕೆ ಸ್ವಲ್ಪ ಅವ್ರಿಗೂ ಭಯ ಆಗಕತ್ತದ. ಅವ್ರಿಗೂ ಸರ್ ಯಾಕಡೆ ನಿಂದ್ರಿಸ್ಬೇಕು ಪ್ಲೇಯರ್ಗೆ ಯಾಕಡಿಲ್ಲ ಅಂತ ಅನ್ನಕತ್ತಾರ ಅವರು. ನಮ್ಮ ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿ ತಲೆ ಹಾಪ್ ಆಗ್ಬಿಟ್ಟದ. ಅವ್ನು ರನ್ 6 4 ಹೊಡ್ಯಾಕತ್ಬಿಟ್ಟಾರ. ಎಲ್ಲಿ ನಿಂದ್ರಿಸ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ರಜತ್ ಪಟ್ಟೇದಾರ್. ನಾವು ಇರಲಿ ಅದೇನು ರನ್ ಹೊಡೆದ್ರು ರಜತ್ ಪಟ್ಟೇದಾರ್ ಅವನು ಹೊಡಿಬೇಕಂತ ಪ್ಲ್ಯಾನ್ ಹಾಕೊಂಡು ಬಂದಿರ್ತಾನವ. ಲಿವಿಂಗ್ ಸ್ಟೋನ್, ವಿರಾಟ್ ಕೊಹ್ಲಿ, ರಜತ್ ಪಟ್ಟೇದಾರ್ ಥರ ಸಾಲ್ಟ ಇಂಥ ಪ್ಲೇಯರ್ ಅದಾವು. ಅವು ಎಷ್ಟು ರನ್ ಹೊಡಿತಾರೆ ನೋಡೋನು. ಒಂದು 200 ರನ್ ಹೊಡಿಬೋದು ಮೋಸ್ಟ್ಲಿ. ಇನ್ನೊಂದು 8 ಓವರ್ ಅದಾವು. ಮೋಸ್ಟ್ಲಿ ಇನ್ನೊಂದು 200 ರನ್ ಮಾಡಿದ್ರೆ ಕಡಿಯಾಕೆ ಆಗ್ಬಿಡ್ತೇವೆ ಮ್ಯಾಚ್. ಪಟ್ಟನ RCBದವರು ನೆಕ್ಸ್ಟ್ ಬ್ಯಾಟಿಂಗ್ ಇಳಿದು ಪವರ್ ಪ್ಲೇದಾಗ ಒಂದು 80 ರನ್ ಹೊಡೆದು ಹೋದ್ರು. ಪವರ್ ಪ್ಲೇನಾಗ ಒಂದು 80 ರನ್ ಹೊಡೆದ್ರಪ್ಪ ಅಂತಂದ್ರೆ ನಮಗೂ ಮ್ಯಾಚ್ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡಕ್ಕೆ ಹುರುಪು ಬರ್ತದ್ರಿ. ಹುಲಿ ಹೊಡಿತದ ಬಿಡಂಗಿಲ್ಲ ಅದು ವಿರಾಟ್ ಕೊಹ್ಲಿ. ಯಾಕೆ ಸುಮ್ಮ ಸಂಪಗಾಗ್ಯಾನವ. ಯಾಕೆ ಯಾರು ಬೆಂಗಳೂರಿನಾಗ ಇತ್ತಂದ್ರೆ ಮ್ಯಾಚ್ ತಿಂಡಿ ಮುರಿದ ಬಿಡ್ತಿತ್ತು ಅಲ್ಲಿ. ಯಾಕೆ ಅವರು ಹೋಮ್ ಗ್ರೌಂಡ್ನಾಗ ಐತದ ಮ್ಯಾಚ್. ಅದಕ್ಕೆ ನಮ್ಮ ಹುಲಿ ಸಂಪಗಾಗ್ಯದ ಅದು. ಏನ್ರಿ ವಿಕೆಟ್ ಬಡ ಬೆಳಕತ್ತಿದ್ವು ಅಲ್ಲಿ ವಿಕೆಟ್. ಮತ್ತೆ ಒಂದು ವಿಕೆಟ್ ಹೋಯ್ತ್ರಿ ಈಗ. ಯಾರ್ದಪ್ಪ ಅಂತಂದ್ರೆ ವೆಂಕಟೇಶ್ ಅಯ್ಯರ್ ಅತ್ ನೋಡ್ರಿ ಅವ. ನಮ್ಮ ಕರ್ನಲ್ ಪಾಂಡ್ಯ ವಿಕೆಟ್ ತೆಗ್ದಾನ. ಇದನ್ನು 3 ಓವರ್ ಹಾಕ್ಯಾನ, 25 ರನ್, 2 ವಿಕೆಟ್. ಹಜಲ್ವುಡ್ ಮತ್ತು ಕರ್ನಲ್ ಪಾಂಡ್ಯ ಕರ್ಷಿಕನ ಇನ್ನೊಬ್ಬ ಕರ್ಷಿಕನೋ ಯಾವ ಅದಾನ್ರಿ ಅವ್ನು ಗೊತ್ತಿಲ್ಲ. ಅವ್ರು ನಮಗೂ ಹೆಸರು ಗೊತ್ತಾಗೋದಿಲ್ಲ ಬಿಡೋದಿಲ್ಲ. ಹಣಗಡ ಬಾಲಿಂಗ್ ಹಾಕಾಕತ್ತಾರೆ ಅವನು. ಕರ್ನಲ್ ಪಾಂಡ್ಯ ಮತ್ತು ಹಜಲ್ವುಡ್ ಇವರಿಬ್ಬರಿಗೆ ಮ್ಯಾಚ್ ಬೇಕ್ರಿ. ಬಾಲಿಂಗ್ ಭಾಳ ಖತರ್ನಾಕ್ ಹಾಕ್ಯಾರಿ ಬಾಲಿಂಗ್. ಮೊದಲ ಓವರ್ನಾಗ ವಿಕೆಟ್ ಬಿದ್ದು ಬಿಡ್ತದ್ರಿ ಅವನವನು. ಹಜಲ್ವುಡ್ಗೆ ಓವರ್ ಹಾಕ್ತಾನ. ಇವಂಗೆ ಡಿಕಾಕ್ಗೆ ವಿಕೆಟ್ ತೆಗೆದು ಒಗೆದು ಬಿಡ್ತಾನ. ಕಡೆ ನಿಮ್ಮ ಮನೆಗೆ ಹೋಗ್ಬಿಡು ಅಂತೇಳಿ. ಇನ್ನೊಬ್ಬ